ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KK TV ಕನ್ನಡ. ಪ್ರತಿದಿನ ಬೆಳಗ್ಗೆ ನಮಗೆ 2 ಆಪ್ಷನ್ಸ್ ಇರುತ್ತೆ. ಒಂದು ಮಲ್ಕೊಂಡು ಕನಸು ಕಾಣೋದು, 2 ಕನಸುಗಳನ್ನು ನಿಜ ಮಾಡ್ಕೊಳ್ಳೋದಕ್ಕೆ ತಕ್ಷಣ ಆ ಬೆಡ್ ಮೇಲಿಂದ ಹೇಳೋದು. ಈ ಆಯ್ಕೆ ನಿಮಗೆ ಬಿಟ್ಟಿದ್ದು. ಇದರಲ್ಲಿ ಯಾವುದು ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದರ ಮೇಲೆ ನಿಮ್ಮ ಭವಿಷ್ಯ ಆಧಾರವಾಗಿರುತ್ತೆ. ಸಾಮಾನ್ಯವಾಗಿ ತುಂಬ ಜನ ರಾತ್ರಿ ಮಲಗುವಾಗ ಬೆಳಗ್ಗೆ ಏನಾದರೂ ಸರಿ 4 ಗಂಟೆಗೆ ಎದ್ದೇಳ್ತೀನಿ ಅಂತ ಮಲ್ಕೊಳ್ತಾರೆ. ಆದರೆ ಒಂದು ದಿನ ಕೂಡ ಅವರು 4 ಗಂಟೆಗೆ ಎದ್ದೇಳೋದಿಲ್ಲ. ಬೆಳಗ್ಗೆ ಬೇಗ ಎದ್ದರೆ ಒಳ್ಳೇದಾಗುತ್ತೆ ಅಂತ ತುಂಬ ಜನ ಸಕ್ಸಸ್ಫುಲ್ ಪೀಪಲ್ ಮಾರ್ನಿಂಗ್ ಬೇಗ ಎದ್ದೇಳ್ತಾರೆ ಅಂತ ತುಂಬ ಜನ ಬೆಳಗ್ಗೆ ಬೇಗ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಏಕೆ ಅಂದರೆ ನಿಮಗೆ ಬೆಳಗ್ಗೆ ಎದ್ದು ಅರ್ಜೆಂಟಾಗಿ ಮಾಡುವ ಕೆಲಸ ಇಲ್ಲ ಅಂದರೆ, ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ಗೋಲ್ ಇಲ್ಲ ಅಂದರೆ ನೀವು ಬೆಳಗ್ಗೆ ಬೇಗ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನೀವು ಬೆಳಗ್ಗೆ ಬೇಗ ಹೇಳಬೇಕು ಅಂದರೆ ಅದಕ್ಕೆ ಸರಿಯಾದ ಕಾರಣ ಇರಬೇಕು. ಅದು ಬಲವಾದ ಕಾರಣ ಆಗಿರಬೇಕು. ಆಗಲೇ ನೀವು ಬೇಗ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ನಾವು ರಾತ್ರಿ ಈ ರೀತಿ ಆಲೋಚನೆ ಮಾಡ್ತಾ ಮಲ್ಕೊಳ್ತೀವಿ, ಬೆಳಗ್ಗೆ ಬೇಗ ಹೇಳಬೇಕು ಅಂತ. ಆದರೆ ಬೆಳಗ್ಗೆ ಅಲಾರಂ ಬಂದರೆ ಅದನ್ನು ಸ್ಟಾಪ್ ಮಾಡ್ತೀವಿ. ಒಂದು ವೇಳೆ ಮತ್ತೊಂದು ಬಾರಿ ಅಲಾರಂ ಬಂದರೆ ಅದನ್ನು ಆಫ್ ಮಾಡ್ತೀವಿ. ಕೊನೆಗೆ ಪ್ರತಿದಿನ ಯಾವ ಟೈಮ್ಗೆ ಎದ್ದೇಳ್ತೀವೋ ಅದೇ ಟೈಮ್ಗೆ ಎದ್ದೇಳ್ತೀವಿ. ಒಬ್ಬ ಮನುಷ್ಯ ತನ್ನ ಅಲಾರಮನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ ಅಂದರೆ, ತನ್ನ ನಿದ್ದೆಯನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ ಅಂದರೆ ತನ್ನ ಜೀವನವನ್ನು ಹೇಗೆ ಗೆಲ್ಲಲು ಸಾಧ್ಯ ಆಗುತ್ತೆ ಹೇಳಿ? ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ನೀವು ಬೆಳಗ್ಗೆ ಬೇಗ ಹೇಳೋದಕ್ಕೆ ಒಂದು ಬಲವಾದ ಕಾರಣ ಇರಬೇಕು. ನಿಮಗೆ ಯಾವುದಾದ್ರೂ ಕೆಲಸ ಆದರೂ ಇರಬೇಕು, ಅಥವಾ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಗೋಲನ್ನು ಇಟ್ಕೊಂಡು ಅದನ್ನು ರೀಚ್ ಆಗಬೇಕು ಅನ್ನೋ ಛಲ ಆದರೂ ಇರಬೇಕು. ಇದ್ಯಾವುದೂ ಇಲ್ಲ ಅಂದರೆ ನೀವು ಬೆಳಗ್ಗೆ ಬೇಗ ಹೇಳೋದಕ್ಕೆ ಎಂದಿಗೂ ಸಾಧ್ಯ ಆಗೋದಿಲ್ಲ. ಇನ್ನು ನಾವು ಪ್ರತಿದಿನ ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ಆ ದಿನ ಪೂರ್ತಿ ಒಳ್ಳೆಯದಾಗಬೇಕು ಅಂತ ದೇವರಿಗೆ ಕೈ ಮುಗಿತೀವಿ. ಆದರೆ ನಾವು ಪ್ರತಿದಿನ ನಿದ್ದೆ ಎದ್ದ ತಕ್ಷಣ ರೆಗ್ಯುಲರ್ ಆಗಿ ಕೆಲವು ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ. ಅದು ತಪ್ಪು ಅನ್ನೋ ವಿಷಯ ನಮಗೂ ಕೂಡ ಗೊತ್ತು. ಆದರೆ ಇವೆಲ್ಲ ಚಿಕ್ಕ ಚಿಕ್ಕ ತಪ್ಪುಗಳು ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ಇದರಿಂದ ನಮ್ಮ ಪರ್ಸನಲ್ ಲೈಫ್ ಮೇಲೆ ಯಾವುದೋ ಒಂದು ದಿನ ಎಫೆಕ್ಟ್ ಬಿದ್ದೇ ಬೀಳುತ್ತೆ. ಈ ವಿಡಿಯೋದಲ್ಲಿ ನಾವು ಪ್ರತಿದಿನ ಬೆಳಗ್ಗೆ ಕಾಮನ್ ಆಗಿ ಮಾಡುವ ತಪ್ಪುಗಳು ಯಾವುವು, ಅವುಗಳಿಂದ ನಿಜವಾಗ್ಲೂ ನಮ್ಮ ಲೈಫ್ ಡ್ಯಾಮೇಜ್ ಆಗುತ್ತಾ ಅನ್ನೋ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಾತಿಂಗ್. ನಮ್ಮಲ್ಲಿ 2 ರೀತಿಯ ವ್ಯಕ್ತಿಗಳಿರ್ತಾರೆ. ಅಂದರೆ ಬೆಳಗ್ಗೆ ಸ್ನಾನ ಮಾಡೋರು, ಸಂಜೆ ಸ್ನಾನ ಮಾಡೋರು. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಬೆಳಗ್ಗೆ ಸ್ನಾನ ಮಾಡೋದು ಒಳ್ಳೆಯದಾ ಅಥವಾ ಸಂಜೆ ಸ್ನಾನ ಮಾಡೋದು ಒಳ್ಳೆಯದಾ ಅಂತ? ಒಂದು ಸ್ಟಡಿಯಲ್ಲಿ ಬೆಳಗ್ಗೆ ಸ್ನಾನ ಮಾಡೋರನ್ನ ಮತ್ತು ಸಂಜೆ ಸ್ನಾನ ಮಾಡೋರನ್ನ ಕರೆದುಕೊಂಡು ಬಂದು ಅವರ ಬ್ರೈನನ್ನು ಚೆಕ್ ಮಾಡ್ತಾರೆ. ಅದರಲ್ಲಿ ಸಂಜೆ ಸ್ನಾನ ಮಾಡುವವರ ಬ್ರೈನ್ಗಿಂತ ಬೆಳಗ್ಗೆ ಸ್ನಾನ ಮಾಡುವವರ ಬ್ರೈನ್ 50% ಆಕ್ಟಿವ್ ಆಗಿ ಇದೆಯಂತೆ. ಅಷ್ಟೇ ಅಲ್ಲ, ಇವರು ದಿನಪೂರ್ತಿ ಸ್ಮಾರ್ಟ್ ಆಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರಂತೆ. ಈ ರೀತಿ ತುಂಬ ರಿಸರ್ಚ್ಗಳು ಬೆಳಗ್ಗೆ ಸ್ನಾನ ಮಾಡೋದು ಒಳ್ಳೆಯದು ಅಂತ ಹೇಳ್ತೇವೆ. ಟೀ, ಕಾಫಿ. ಚಿಕ್ಕವರು ದೊಡ್ಡವರು ಅನ್ನೋ ವ್ಯತ್ಯಾಸವಿಲ್ಲದೆ ಗ್ಯಾಸ್, ಎಸಿಡಿಟಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾನೆ ಇದ್ದಾರೆ. ಟಿವಿಯಲ್ಲಿ ಬರುವ ಆ್ಯಡ್ಸನ್ನು ನೋಡಿ ಮಾತ್ರೆಗಳನ್ನು ನುಂಗಿ ಅಥವಾ ಏನೋ ಪ್ಯಾಕೆಟ್ಸನ್ನು ಕುಡಿದು ರಿಲ್ಯಾಕ್ಸ್ ಆಗ್ತಿದ್ದಾರೆ. ಆದರೆ ನಿಮಗೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏಕೆ ಹೆಚ್ಚಾಗಿ ಬರುತ್ತೆ ಅಂತ ಗೊತ್ತಾ? ನೀವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಮೊದಲು ಮಾಡುವ ಕೆಲಸ ಟೀ ಅಥವಾ ಕಾಫಿ ಕುಡಿಯೋದು. ಇದರಿಂದ ನಮಗೆ ಸಮಸ್ಯೆಗಳು ತುಂಬ ಜಾಸ್ತಿ ಆಗುತ್ತೆ. ಆದ್ದರಿಂದ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ವಾಟರ್ ಕುಡೀರಿ. ನಂತರ 1 ಗಂಟೆ ಕಾಲ ನಿಮಗೆ ಇಷ್ಟವಾದ ಕೆಲಸವನ್ನು ಮಾಡಿ. ಅಂದರೆ ವಾಕಿಂಗ್ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು, ಈ ರೀತಿ ಯಾವ ಕೆಲಸ ಬೇಕಾದರೂ ಮಾಡಿ. ಆನಂತರ ಈ ಅಭ್ಯಾಸಕ್ಕೆ ನೀವು ಒಳಗಾಗಿದ್ದರೆ ಟೀ ಅಥವಾ ಕಾಫಿ ಕುಡಿಬಹುದು. ಒಂದು ವೇಳೆ ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿದ್ರೆ ಖಂಡಿತ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚಾಗುತ್ತೆ. ವಾಟರ್. ನಮ್ಮಲ್ಲಿ ತುಂಬ ಜನಕ್ಕೆ ಒಂದು ಅನುಮಾನ ಇರುತ್ತೆ, ಬೆಳಗ್ಗೆ ಹಾಟ್ ವಾಟರ್ನಲ್ಲಿ ಸ್ನಾನ ಮಾಡೋದು ಒಳ್ಳೆಯದಾ ಅಥವಾ ಕೋಲ್ಡ್ ವಾಟರ್ನಲ್ಲಿ ಸ್ನಾನ ಮಾಡೋದು ಒಳ್ಳೆಯದಾ ಅಂತ. ತುಂಬ ಜನ ವಿಜ್ಞಾನಿಗಳು ಏನು ಹೇಳ್ತಿದ್ದಾರೆ ಅಂದರೆ, ಕೋಲ್ಡ್ ವಾಟರಿಂದ ಸ್ನಾನ ಮಾಡೋದು ತುಂಬ ಒಳ್ಳೆಯದು ಅಂತ. ಹಾಟ್ ವಾಟರ್ ನಿಮ್ಮ ದೇಹಕ್ಕೆ ರಿಲ್ಯಾಕ್ಸೇಷನನ್ನು ಕೊಡುತ್ತೆ, ಒಳ್ಳೆ ನಿದ್ದೆ ಕೂಡ ಬರುತ್ತೆ. ಆದರೆ ದಿನಪೂರ್ತಿ ಕೆಲಸ ಮಾಡಬೇಕು ಅಂದರೆ ಕೋಲ್ಡ್ ವಾಟರ್ ತುಂಬಾ ಬೆಸ್ಟ್. ಕೋಲ್ಡ್ ವಾಟರ್ ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ಶಾಕ್ಗೆ ಗುರಿಯಾಗುತ್ತೆ. ಆಗ ನಮ್ಮ ಬ್ರೈನ್ನಲ್ಲಿರುವ ಸೆಲ್ಸ್ ಎಲ್ಲ ಆಕ್ಟಿವ್ ಆಗುತ್ತೆ. ಅದೇ ರೀತಿ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ತೂಕ ಜಾಸ್ತಿ ಇರೋರು ತಣ್ಣೀರಿನ ಸ್ನಾನ ಮಾಡಿದ್ರೆ ತೂಕ ಇಳಿಸೋದಕ್ಕೆ ತುಂಬ ಸಹಾಯ ಆಗುತ್ತೆ. ದಿನಪೂರ್ತಿ ಎನರ್ಜೆಟಿಕ್ ಆಗಿ ಕೆಲಸ ಮಾಡಬೇಕು ಅಂದರೆ ತಣ್ಣೀರಿನ ಸ್ನಾನ ತುಂಬ ಒಳ್ಳೆಯದು. ಅದೇ ರೀತಿ ವಾರಕ್ಕೆ 1 ಬಾರಿ ಆದರೂ ಸಂಜೆ ಸಮಯದಲ್ಲಿ ಬಿಸಿ ನೀರಿನಿಂದ ಸ್ನಾನ ಮಾಡಬೇಕು. ಆಗ ನಿಮ್ಮ ದೇಹ ರಿಲ್ಯಾಕ್ಸ್ ಆಗುತ್ತೆ, ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ. ಫೋನ್ ಯೂಸೇಜ್.
ನಾವು ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ಮಾಡುವ ಮೊದಲ ಕೆಲಸ ನಮ್ಮ ಫೋನನ್ನು ನೋಡೋದು. ಇದು ಒಂದು ಬ್ಯಾಡ್ ಹ್ಯಾಬಿಟ್ ಅಂತ ಗೊತ್ತಿದ್ರೂ ಅದಕ್ಕೆ ನಾವು ಅಡಿಕ್ಟ್ ಆಗಿ ಹೋಗಿದ್ದೀವಿ. ಇದರಿಂದ ಇದನ್ನು ದೂರ ಮಾಡೋದು ಸ್ವಲ್ಪ ಕಷ್ಟನೇ. ಆದರೆ ಬೆಳಗ್ಗೆ ಎದ್ದು ಫೇಸ್ಬುಕ್, ವಾಟ್ಸಪ್ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿರುವ ಶಾರ್ಟ್ಸನ್ನು ನೋಡೋ ಬದಲು ಮ್ಯೂಸಿಕ್ ಕೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮ್ಯೂಸಿಕ್ ಕೇಳೋದ್ರಿಂದ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಛಲ ನಿಮ್ಮಲ್ಲಿ ಹುಟ್ಟುತ್ತೆ. ಅದೇ ರೀತಿ ಮ್ಯೂಸಿಕ್ ಕೇಳೋದ್ರಿಂದ ನಿಮ್ಮ ಆಯಸ್ಸು ಕೂಡ ಜಾಸ್ತಿ ಆಗುತ್ತೆ. ಬ್ರೇಕ್ಫಾಸ್ಟ್. ತುಂಬ ಜನ ಬೆಳಗ್ಗೆ ಎದ್ದು ಯಾವುದೋ ಒಂದು ಕೆಲಸನ ಮಾಡ್ತಾ ಇರ್ತಾರೆ. ಇನ್ನೂ ಕೆಲವರು ಎಕ್ಸಸೈಸ್ ಮಾಡ್ತಾರೆ. ಇದರಿಂದ ನಮ್ಮ ದೇಹದಲ್ಲಿರುವ ಎನರ್ಜಿ ಕಮ್ಮಿ ಆಗುತ್ತೆ, ಕ್ಯಾಲರೀಸ್ ಬರ್ನ್ ಆಗುತ್ತೆ. ಆದ್ದರಿಂದ ಮಾರ್ನಿಂಗ್ ಪ್ರೋಟೀನ್ ಮತ್ತು ಫ್ಯಾಟ್ ಇರುವ ಆಹಾರವನ್ನು ತಿನ್ನಬೇಕು. ಇದರಿಂದ ಶಕ್ತಿ ನಿಧಾನವಾಗಿ ಜನರೇಟ್ ಆಗಿ ದಿನಪೂರ್ತಿ ಎನರ್ಜಿಯಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಬೇಡಿ. ಬೆಡ್. ನಾವು ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಶೀಟನ್ನು ಫೋಲ್ಡ್ ಮಾಡಿ ಬೆಡ್ಡನ್ನು ಕ್ಲೀನ್ ಮಾಡಬೇಕು. ಸೈಕಲಾಜಿಕಲ್ ಆಗಿ ಈ ರೀತಿ ಮಾಡೋರು ಅವರ ಗೋಲನ್ನು ಬೇಗ ಸೇರ್ಕೊಳ್ತಾರಂತೆ. ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡಿದ್ದೀವಿ ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆದರೆ ಆ ದಿನಪೂರ್ತಿ ಬರುವ ಎಲ್ಲ ಕೆಲಸಗಳನ್ನು ಪೂರ್ತಿ ಮಾಡಬೇಕು ಅನ್ನೋ ಆಸಕ್ತಿ ತುಂಬಾ ಜಾಸ್ತಿ ಆಗುತ್ತೆ. ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಕೇವಲ ಹಣ ಸಂಪಾದನೆ ಮಾಡಬೇಕು, ಆಸ್ತಿ ಸಂಪಾದನೆ ಮಾಡಬೇಕು, ಹೆಸರು ಗಳಿಸಬೇಕು ಅನ್ನೋದು ಮಾತ್ರ ಅಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲಿ ಬರುವ ಎಲ್ಲ ಕೆಲಸಗಳನ್ನು ಪೂರ್ತಿ ಮಾಡಿ ಅದರಲ್ಲಿ ಬರುವ ಸಕ್ಸಸ್ಸನ್ನು ನಾವು ಎಂಜಾಯ್ ಮಾಡಬೇಕು. ಆಗಲೇ ನಾವು ನಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಏನಾದರೂ ಸಾಧನೆ ಮಾಡಬೇಕು ಅಂತ ರಾತ್ರಿ ಯಾವ ರೀತಿ ಮಲ್ಕೊಳ್ತೀವೋ ಬೆಳಗ್ಗೆ ಕೂಡ ಅದೇ ರೀತಿ ಎದ್ದೊಳ್ಬೇಕು. ಜೀವನದಲ್ಲಿ ಸಕ್ಸಸ್ ಆಗೋದರ ಜೊತೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೇಕು. ಆಗಲೇ ನಾವು ನಮ್ಮ ಜೀವನದಲ್ಲಿ ನಿಜವಾದ ಸಕ್ಸಸ್ಸನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.